ನೀವೆಲ್ಲರೂ ಇಲ್ಲಿವರೆಗೂ ಪೇಷನ್ಸ್ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಭಾಳ ಮಕ್ಕಳಿಗೆ ಹಾಗೆ ಭಕ್ತರಿಗೆ ಅಭಿಮಾನಿಗಳಿಗೆ ಶಿಷ್ಯರಿಗೆ ವೀಕ್ಷಕರಿಗೆ ಒಳ್ಳೆಯದಾಗಲಿ. ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ನಾನು ಇಲ್ಲಿಗೆ ಈ ಮೆಟ್ಲು ಹತ್ತೀನಿ ಅಂತ ಕೂಡ ಗೊತ್ತಿರಲಿಲ್ಲ. ಜೋಡಿಸಿ ಇಲ್ಲಯ್ಯ ಈ ರೀತಿ ಮಾಡಬೇಕು, ಈ ನಿಮಿಷದಲ್ಲಿ ಈ ರೀತಿ ಮಾಡಬೇಕು, ಇಂಥದ್ದು ಮಾಡಿದ್ರೆ ನೀನು ಮುಂದಕ್ಕೆ ಬರ್ತೀಯ, ನೀನು ಮಾಡ್ತೀಯ. ನಾನು ಸಿಕ್ಕಿರೋದು ಇವಾಗ. ಓಂ ಶಾಂತಿ ಗುರುಮಕ್ಕಳೇ, ಓಂ ಶಾಂತಿ ವೀಕ್ಷಕರೇ, ಓಂ ಶಾಂತಿ ಭಕ್ತರೇ, ಓಂ ಶಾಂತಿ ಅಭಿಮಾನಿಗಳೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ 10ನೇ ತಾರೀಕು 7ನೇ ತಿಂಗಳು ಅಂದರೆ ಜುಲೈ ತಿಂಗಳು 2025ನೇ ಇಸ್ವಿ, ಗುರುಪೌರ್ಣಮೆ, ಗುರುವಾರ ದಿವಸ. ಗುರುಪೌರ್ಣಮೆ ಎಲ್ಲ ಗುರುಮಕ್ಕಳಿಗೆ ಒಳ್ಳೆಯದಾಗಲಿ. ಅಭಿಮಾನಿಗಳೇ, ಭಕ್ತರೇ, ವೀಕ್ಷಕರೇ, ನಿಮಗೂ ಸಹ ಒಳ್ಳೆಯದಾಗಲಿ. ಈಗ ನಾನು ಗೌರಿಬಿದನೂರು ಸಿಟಿ ಟೌನು ಗುಂಡಾಪುರದ ಗುಡ್ಡ ಇಲ್ಲಿದ್ದೀನಿ. ಇಲ್ಲಿಗೆ ಬಂದಿದ್ದೀನಿ. ಈಗ ನೋಡ್ಬೋದು ಇವರೆಲ್ಲ ನಮ್ಮ ಗುರುಮಕ್ಕಳು. ಯಾರ್ಯಾರಿದ್ದಾರೆ? ಶ್ರೀನಿವಾಸ್ ಚೌಹಾಣ್ ಈ ಹುಡುಗ ಈಗ ಆಶೀರ್ವಾದ ತಗೊಳ್ತಿದ್ದಾನೆ ನನ್ನ ಹತ್ರ. ಆಮೇಲೆ ಗುರ್ಲಿಂಗು ಆ ಕಡೆ ಪಂಚೆ ಎತ್ಕೊಂಡು ಬರ್ತಿದ್ದಾನೆ. ಗುರ್ಲಿಂಗು ಕನಕಪುರ ಈತ ಆಶೀರ್ವಾದ ತಗೊಂಡ. ಅದಕ್ಕೂ ಮೊದಲು ಈ ಕಡೆ ನಾರಾಯಣ ರೆಡ್ಡಿ ಆಶೀರ್ವಾದ ತಗೊಂಡ, ಪ್ಯಾಂಟ್ ಶರ್ಟಲ್ಲಿದ್ದಾರಲ್ಲ ಅವರು. ಆಮೇಲೆ ಈ ಕಡೆ ಇನ್ನೊಬ್ಬರು ನಾಗರಾಜು ಅಂತಿದ್ದಾರೆ. ಇವರು ನಾಗರಾಜು. ಇವರು ಬಂದು ತುಮಕೂರು. ಈತ ಬಂದು ಶ್ರೀನಿವಾಸ್ ಚೌಹಾಣ್, ಗಡ್ಡ ಬಿಟ್ಕೊಂಡಿದ್ದಾನಲ್ಲ ಆತ, ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರು. ಈ ಟವಲ್ ಹಾಕ್ಕೊಂಡಿದ್ದಾನಲ್ಲ ಕೇಸರಿ, ಈತ ಬಂದು ನಾಗರಾಜು, ತುಮಕೂರು ಗುಬ್ಬಿ ಹತ್ರ. ಇಲ್ಲಿ ಈಗ ಬಾಳೆಲೆ ಎತ್ಕೊಂಡು ಹೋಗ್ತಿದ್ದಾರೆ ಒಬ್ಬರು, ನೋಡಿರ್ಬೋದು, ಗುರ್ಲಿಂಗು. ಸದ್ಯಕ್ಕೆ ನನ್ನ ಜೊತೆ ಇನ್ನೊಬ್ಬರು ಇದ್ದಾರೆ, ನಾಗರಾಜು. ಆಮೇಲೆ ನೀವು ಅಲ್ಲಿ ನೋಡ್ಬೋದು, ಅವರು ಶ್ರೀನಿವಾಸ ಸ್ವಾಮಿ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ನೀವೆಲ್ಲ ಹರಳಿ ಮರ ನೋಡ್ತಾ ಇದ್ದೀರಾ, ನಾಗರಕಟ್ಟೆ ನೋಡ್ತಾ ಇದ್ದೀರಾ. ಇದು ಗುಂಡಾಪುರ ಗುಡ್ಡ, ಗೌರಿಬಿದನೂರು. ಇಲ್ಲಿ ಮುಂದುಗಡೆ ಒಂದು ದೇವಸ್ಥಾನ ಇರುತ್ತೆ, ಅದರ ಮುಂದೆ ಒಂದು ತೀರ್ಥ ಇದೆ, ನೋಡ್ಬೋದು ನೀವು. ತೀರ್ಥ ಇದು ಮಳೆ ಬಂದರೆ ಅಲ್ಲಿ ನೀರು ಇರುತ್ತೆ. ಹಾಗೆ ನೀರಿದ್ದಾಗ ಕೆಲವು ಗೋಗಳು ಅಂದರೆ ಬಸವ, ಎತ್ತುಗಳು ಅಂತಿರಲ್ಲ, ದನ, ಬಸವ, ಹಸು, ಎತ್ತು ಅಂತಿರಲ್ಲ, ಬಸವ, ಇವೆಲ್ಲ ಅಲ್ಲಿ ನೀರಿಗೆ ಕುಡಿಲಿಕ್ಕೆ ಅಲ್ಲಿ ಆ ಒಂದು ತೀರ್ಥದಲ್ಲಿ ಬಿಡ್ತಾರೆ. ಇದೊಂದು ತೀರ್ಥ ಇಲ್ಲಿ, ಗೊತ್ತಾಯ್ತಲ್ಲ. ಈಗ ನಾವಿಲ್ಲಿ ಏನಪ್ಪ ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಗುರುಪೌರ್ಣಮೆ ಮಾಡಲಿಕ್ಕೆ ಹೊರಟಿದ್ವಿ. ನೋಡ್ಬೋದು ಸುತ್ತಲೂ ಇಲ್ಲಿ ಗುಡ್ಡಗಳ ಪ್ರದೇಶ, ಅದಕ್ಕೆ ಗುಂಡಾಪುರ ಗುಡ್ಡ, ಗೌರಿಬಿದನೂರು, ಗುಂಡಾಪುರ ಗುಡ್ಡ. ಈಗ ಇಲ್ಲಿ ಟೆಂಟ್ ಹಾಕಿರೋದು ಏನಪ್ಪ ಅಂದರೆ ಪೆಂಡಾಲು. ಈಗ ಗುರುಪೌರ್ಣಮೆ ಆಚರಣೆಗಾಗಿ ನಮ್ಮ ಗುರುಮಕ್ಕಳೆಲ್ಲ ಸಿದ್ಧಪಡಿಸ್ತಿದ್ದಾರೆ. ಗುರುಮಕ್ಕಳು ಈಗ ರೆಡಿ ಮಾಡ್ತಿದ್ದಾರೆ. ಇವತ್ತು ಕಾರ್ಯಕ್ರಮ ಇದೆ. ನೀವೆಲ್ಲ ಈ ಕಾರ್ಯಕ್ರಮನ ಕೊನೆವರೆಗೂ ನೋಡಿ, ದಯವಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿ. ಸದ್ಯಕ್ಕೆ ನನ್ನ ಜೊತೆ ಈ ಹುಡುಗ ಇದ್ದಾನೆ. ಈ ದೇವಸ್ಥಾನ ಪೂಜಾರಿ ನಮ್ಮ ಗುರುಮಗ, ಹಾಗೆ ನಮ್ಮ ಟ್ರಸ್ಟ್ನ ಗೌರಿಬಿದನೂರು ತಾಲೂಕಿನ ಅಧ್ಯಕ್ಷ, ಅವರು ಮೊಮ್ಮಗ ಈ ಹುಡುಗ. ಗೌರಿಬಿದನೂರು ತಾಲೂಕು ಅಧ್ಯಕ್ಷ ಶ್ರೀನಿವಾಸ ಸ್ವಾಮಿ ಅಂತೇಳಿ. ಅವರಿಗೆ ಇಲ್ಲಿ ಒಂದು ಏನಪ್ಪ ಅಂದರೆ ಮುನೇಶ್ವರ ಗುಡಿ, ಮುನೇಶ್ವರ ದೇವಾಲಯ ಅವರ ಕನಸಿನ ಕೂಸಿದು. ಎಷ್ಟೋ ವರ್ಷಗಳಿಂದ ಅವರೊಂದು ಗುಡಿ ಕಟ್ಟಬೇಕಂತಿದ್ರು, ಮುನೇಶ್ವರ ಗುಡಿ. ಎಲ್ಲೆಲ್ಲ ಹೋರಾಟ ಮಾಡಿದ್ರು, ಕೊನೆಗೆ ಅವರು ಅದರ ಪ್ರಯತ್ನ ವಿಫಲ ಆಯಿತು. ವೀಕ್ಷಕರ ನೋಡಿ, ಜ್ಯೋತಿ ಬೆಳಗು. ಆದರೆ ಇಲ್ಲಿ ಎಂಥ ಪ್ರದೇಶ ಅಂದರೆ ನೋಡಿ, ಇದು ಹನುಮಾನ್ ಗುಡಿ. ಇಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಗುಂಡಾಪುರ ಗುಡ್ಡದಲ್ಲಿ ಹನುಮಾನ್ ಗುಡಿ. ನಾನು ತೋರಿಸ್ತೆ ಈಗ ನಿಮಗೆ, ಪಕ್ಕದಲ್ಲೇ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲಾ, ಅಲ್ಲಿ ರವಿ ಅಂತ ಜ್ಯೋತಿ ಬೆಳಗಲಾಯಿತು. ಹಾಗೆ ಶ್ರೀನಿವಾಸ ಸ್ವಾಮಿಯಿಂದ ಜ್ಯೋತಿ ಬೆಳಗಲಾಯಿತು. ಹಾಗೆ ನನಗೆ ಈಗ ಅಲ್ಲಿ ಅವಕಾಶ ಮಾಡಿಕೊಟ್ರು, ಒಂದು ಸ್ಥಾನ ಕೊಟ್ಟರು, ಗುರುಪೀಠ ಸ್ಥಾನ. ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ನೀವು ನೋಡ್ಬೋದು. ನಾನೀಗ ಆ ಒಂದು ಪೀಠದ ಮೇಲೆ ಅಲಂಕರಿಸಿದ್ದೀನಿ ಅಥವಾ ಕೂತ್ಕೊಂಡಿದ್ದೀನಿ. ಪಾದಪೂಜೆ ಈಗ ನಡೀತಾ ಇದೆ. ಪಾದಪೂಜೆ ಈಗ ಶುರುವಾಗಿದೆ. ಇಂಥ ಸಮಯದಲ್ಲಿ ಕೂಡ ಇಲ್ಲಿ ಎಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆದರೆ ಮಧ್ಯದಲ್ಲಿ ಕೆಲವೊಂದು ವಿಘ್ನಗಳು ಕೂಡ ಬರ್ತವೆ, ಅವೆಲ್ಲ ಮಾಮೂಲಿ. ಅವು ಹೇಗೆ ವಿಘ್ನಗಳು ಬರ್ತವೆ ಅನ್ನೋದಕ್ಕೆ ಈಗ ಒಂದು ಸಾರಿ ನೋಡಿ, ಎಲ್ಲರೂ ಗಮನಿಸಿ. ಲೆಫ್ಟಿಗೆ ತಿರುಗ್ತಾರೆ, ಅದನ್ನು ಅಬ್ಸರ್ವ್ ಮಾಡ್ತಾಯಿರಿ. ಒಂಚೂರು ನೋಡ್ಕೊಳ್ಳಿ. ಈಗ ಎಲ್ಲರೂ ತಿರುಗಿದ ನೋಡಿ.
ತಿರುಗ್ತಿರ್ತಾರೆ. ಇವರೆಲ್ಲ ಯಾಕೆ ತಿರುಗಿದ್ದಾರೆ ಅಂದರೆ ಅದಕ್ಕೊಂದು ಕೆಲವೊಂದು ಕಾರಣ ಇದೆ. ಅಲ್ಲೊಬ್ಬ ವ್ಯಕ್ತಿ ಬಂದ, ಇದೇ ಗೌರಿಬಿದನೂರು ವ್ಯಕ್ತಿ, ನೋಡೋಕ್ಕೆ ಕುಳ್ಳಗೆ ದಪ್ಪಗೆ ಇದ್ದಾನೆ. ಅವನು ಕೇಳ್ತಿದ್ದಾನೆ, ಇಲ್ಲಿ ಯಾರು ಕಾರ್ಯಕ್ರಮ ಮಾಡ್ತಾರೋದು, ಏತಕ್ಕೆ ಮಾಡ್ತಾರೋದು, ಆ ರೀತಿ ಕೇಳಿಬಿಟ್ಟು ಆಮೇಲೆ ಕೇಳಿದ್ನಂತೆ ಇದೇನು ನಾನ್ ವೆಜ್ ಕಾರ್ಯಕ್ರಮನ ವೀಕ್ಷಕರ ಅಭಿಮಾನಿಗಳೇ, ಪ್ರಾರಂಭ ಮಾಡೋಣ. ಯಾಕಂದರೆ ಇಲ್ಲಿ ನಾಗರಕಟ್ಟೆ ಇದೆ, ಹನುಮಾನ್ ಗುಡಿ ಇದೆ. ಗುರುದೇವೇಶ್ವರ ಗುರು ಆತನಿಗೆ ಗೊತ್ತಿಲ್ಲ ಇಲ್ಲಿ ದೇವಸ್ಥಾನ ಒಂದು ಹೊಸದಾಗಿದೆ. ಗುರುವೇ ಓಂ ಶ್ರೀ ಶಕ್ತಿ ಮಹಾತ್ಮ ಜ್ಞಾನ ಮಂದಿರ ಗುರುಕುಲ ಗುರುಪೌರ್ಣಿಮೆ ಪ್ರಯುಕ್ತ ದೇವಸ್ಥಾನ ಆಗಿದೆ ಅಂತ 10ನೇ ತಾರೀಕು ಗೊತ್ತಿಲ್ಲ. ಅದಕ್ಕೆ 7ನೇ ತಿಂಗಳು 2025ನೇ ಇಸ್ವಿ ಗುರುವಾರ ಈ ದಿನ ಗುರು ಪೌರ್ಣಮೆ. ಪ್ರಯುಕ್ತ ಗುರುಗಳಿಗೆ ಅಂದರೆ ಎಲ್ಲರಲ್ಲೂ ಗುರು ಇರ್ತಾನೆ, ಎಲ್ಲರೂ ಇನ್ನೊಬ್ಬರಿಗೆ ವಿದ್ಯೆ ಕಲಿಸ್ತಾರೆ. ಆದ್ದರಿಂದ ಆ ಗುರುವಿಗೆ ನನ್ನ ಪ್ರಣಾಮಗಳು. ಇವತ್ತು ಗುರುಪೌರ್ಣಮೆ. ಓಂ ಶಾಂತಿ. ಭಕ್ತರ, ವೀಕ್ಷಕರ, ಅಭಿಮಾನಿಗಳೇ ಹಾಗೂ ಗುರುಮಕ್ಕಳೇ ಎಲ್ಲರಿಗೂ ಒಳ್ಳೆಯದಾಗಲಿ. ಗುರುಪೌರ್ಣಿಮೆ ಪ್ರಯುಕ್ತ ಶುಭಾಶಯಗಳು. ಗುರುಪೌರ್ಣಿಮೆ ಅಂದರೆ ರೈತರಿಂದ ಹಿಡಿದು ಮನೆ ಕಟ್ಟೋರಿಂದ ಹಿಡಿದು ಆಗಲೇ ನಮ್ಮ ಇಲ್ಲಿ ಓಲ್ಗ ಓದಿದ್ರು, ಅವ್ರದ್ದು ವೀಡಿಯೋ ಮಾಡಿಲ್ಲ, ಇನ್ನೊಂದು ಸಾರಿ ಮಾಡ್ಕೊಬಿಡಿ ಲಾಸ್ಟಲ್ಲಿ. ಅವರು ಕೂಡ ಗುರುಗಳೇ. ಅವರು ಶಿಷ್ಯರಿಗೆ ವಿದ್ಯೆ ಕಲಿಸ್ಬೇಕಾದ್ರೆ ತಾಯಿ ಮಕ್ಕಳಿಗೆ ಕಲಿಸ್ತಾಳೆ. ಹಾಗೆ ಮನೆ ಕಟ್ಟೋರು, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋರು, ಆಮೇಲೆ ಬೇರೆ ಯಾವುದೇ ಕಲೆ ಇರ್ಬೋದು, ಆರ್ಟಿಸ್ಟ್ಗಳು, ಇವರೆಲ್ಲ ವಿದ್ಯೆ ಕಲ್ತಿರ್ತಾರೆ. ಅವರು ತರುವಾಯ ಅವ್ರ ಮಕ್ಕಳಿಗೆ ಅಥವಾ ಅವ್ರ ಹಿಂದೆ ಬರ್ತಕ್ಕಂಥ ಶಿಷ್ಯರಿಗೆ ಏನು ಮಾಡ್ತಾರೆ, ವಿದ್ಯೆಯನ್ನು ಕಲಿಸ್ತಾರೆ. ಅದನ್ನು ಸರಿಯಾಗಿ ಕಲಿಸ್ಬೇಕು, ಗೊತ್ತಾಯ್ತಲ್ಲ. ಅದನ್ನು ಸರಿಯಾಗಿ ಕಲಿಸಿಲ್ಲ ಅಂದರೆ ಅಲ್ಲಿ ನಾವು ಫ್ಯಾಕ್ಟ್ರಿಯಲ್ಲಿರ್ಬೋದು, ಪ್ರೊಡಕ್ಷನ್ ಕೊಡೋಕ್ಕಾಗಲ್ಲ. ಫ್ಯಾಕ್ಟ್ರಿಯಲ್ಲಿ ಅಥವಾ ಎಲ್ಲೋ ಒಂದು ಕೆಲಸ ಮಾಡ್ತಿದ್ರೆ ಅಲ್ಲಿ ಸರಿಯಾದ ಕೆಲಸ ಮಾಡಿಲ್ಲ ಅಂದರೆ ಅವ್ರು ಬೈತಾರೆ. ಈ ಥರ ಸಮಸ್ಯೆಗಳುಂಟಾಗುತ್ತೆ. ಅದಕ್ಕೆ ಎಲ್ಲರೂ ಒಂದು ವಿದ್ಯೆ ಕಲಿಬೇಕು. ಆದರೆ ಇದೆಲ್ಲ ಕಲಿತಾರೆ. ಯಾಕಂದರೆ ಈಗ ಫ್ಯಾಕ್ಟ್ರಿ ನೋಡ್ರಿ, ಬಟ್ಟೆ ಕಟ್ ಮಾಡೋದು, ಬಟ್ಟೆ ಹೊಲಿಯೋದು ಕಲಿತಾರೆ. ಯಾಕಂದರೆ ಹಣ ಬರುತ್ತೆ ಅಂದ್ಬಿಟ್ಟು. ಅದೇ ಗಾರೆ ಕೆಲಸ ಮಾಡೋರು ಮನೆ ಕಟ್ಟಿದರೆ ಹಣ ಬರುತ್ತೆ ಅಂತ ಕಲಿತಾರೆ. ಅದೇ ನೋಡಿರಿ ಬೇರೆಯವರು ಇನ್ನೇನೋ ಟೈಲರಿಂಗು, ಇನ್ನೇನೋ ಭಜಂತ್ರಿ, ಈ ಕೆಲಸಗಳೆಲ್ಲ ಕಲಿತಾರೆ. ಅದರಿಂದ ಏನೋ ಜೀವನೋಪಾಯ ಆಗುತ್ತೆ ಅಂತ. ಆದರೆ ಒಂದು ಮಾತ್ರ ಕಲಿಸಲ್ಲ ಅವರು. ಯಾವುದಪ್ಪ ಅಂದರೆ ಮನೆಗಳಲ್ಲಿ ಹೆಂಗೆ ಬದುಕಬೇಕು, ಮಕ್ಕಳು ಹೆಂಗೆ ಸಂಸ್ಕಾರವಂತರಾಗಬೇಕು, ಯಾವ ಥರ ಅವರು ಮುಂದೆ ಒಳ್ಳೆಯ ಥರ ಹೋಗಬೇಕು, ಅವ್ರಿಗೆ ರೋಗಗಳು ಬರದೆ ಹೆಂಗೆ ತಪ್ಪಿಸ್ಕೋಬೇಕು, ಸಾಲಗಳು ಮಾಡದೆ ಹೆಂಗೆ ತಪ್ಪಿಸ್ಕೋಬೇಕು, ಕಷ್ಟಗಳು ಬರದೆ ಹೆಂಗೆ ತಪ್ಪಿಸ್ಕೋಬೇಕು, ಇದನ್ನು ಕಲಿಸಲ್ಲ. ಯಾಕೆ ಅಂದರೆ ಅದ್ರಲ್ಲಿ ಕಲಿಸ್ತಾರೆ ಯಾರೋ ಪರ್ಸೆಂಟೇಜಲ್ಲಿ ಒಬ್ಬರು ಇಬ್ಬರು ಮಾತ್ರ ಕಲಿಸ್ತಾರೆ. ಅಂದರೆ 100ಕ್ಕೆ 1 ಇಬ್ಬರು ಕಲಿಸ್ಬೋದಷ್ಟೇ, ಇನ್ನು ಉಳಿದವ್ರು ಕಲಿಸಲ್ಲ. ಒಂದು ವೇಳೆ ಕಲಿಸಿದ್ರು ಅಪ್ಪ ಏನು ಮಾಡ್ತಾನೆ ಅದೇ ಮಗನಿಗೆ, ಅಮ್ಮ ಏನು ಮಾಡ್ತಾರೆ ಅದೇ ಕಲಿಸ್ತಾರೆ ಮಕ್ಕಳಿಗೆ. ಅಂದರೆ ಇದ್ರ ಅರ್ಥ ಏನು, ದೊಡ್ಡವ್ರು ಹೆಂಗಿರ್ತಾರೆ ಹಂಗೆ ತಯಾರಾಗ್ಬಿಡ್ತಾರೆ. ದೊಡ್ಡವ್ರು ಒಳ್ಳೆಯವರಾಗಿದ್ದರೆ ಪರವಾಗಿಲ್ಲ, ಒಂದು ವೇಳೆ ಅವ್ರು ಕೆಟ್ಟವ್ರಾಗಿದ್ದರೆ ಏನಾಗುತ್ತೆ, ಮಕ್ಕಳು ಹಂಗೆ ತಯಾರಾಗ್ತಾರೆ. ಅವ್ರಿಗೆ ಮತ್ತೆ ಕಷ್ಟಗಳು ಬರುತ್ತೆ. ಅದನ್ನು ಯಾರು ನೋಡೋದು, ಮತ್ತು ದೊಡ್ಡವರೇ ನೋಡಬೇಕು, ಅಕ್ಕಪಕ್ಕ ಇರೋರೇ ನೋಡಬೇಕು. ಈ ಥರ ಸಮಸ್ಯೆಗಳಾಗುತ್ತೆ. ಆದ್ದರಿಂದ ದಯವಿಟ್ಟು ನಿರ್ದಾಕ್ಷಿಣ್ಯವಾಗಿ ಕರುಣೆ ಇಲ್ಲದೆ ಶಿಕ್ಷೆ ಕೊಟ್ಟು ಮಕ್ಕಳನ್ನ ಬುದ್ಧಿ ಕಲಿಸಿ. ಅಂದರೆ ಹೊಡಿಬೇಡಿ. ಶಿಕ್ಷೆ ಕೊಟ್ಟು ಕಲಿಸೋದು ಅಂದರೆ ಹೊಡೆಯೋದಲ್ಲ. ಅದರಿಂದ ಬುದ್ಧಿ ಕಲಿಯಲ್ಲ ಅವರು. ನೀವು ಒಂದು ಸಾರಿ ಹೇಳಿ ಹೊಡೆಯೋ ಬದಲು 100 ಸಾರಿ ಹೇಳ್ರಿ ಅವ್ರಿಗೆ, ಹೊಡಿಬೇಡಿ ಒಂದೆರಡು ಕೂಡ. ನೀವೇ ಟೆನ್ಷನ್ ತೊಗೋಬೇಕು. 100 ಸಾರಿ ಹೇಳಿ ಟೆನ್ಷನ್ ತೊಗೊಂಡು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಈಗ ಗೊತ್ತಾಯ್ತಲ್ಲ. ಅದೇ ಹೊಡೆದ್ರೆ ಏನಾಗುತ್ತೆ ಗೊತ್ತಾ, ಮನೆ ಬಿಟ್ಟು ಓಡೋಗ್ಬಿಡ್ತಾರೆ ಒಂದು ಸ್ವಲ್ಪ ದೂಡವ್ರು ಆದಮೇಲೆ. ಅದು ಒಂದನೇ ತಪ್ಪು. ಇಲ್ಲ ಎರಡನೇದು ಏನು ಮಾಡ್ತಾರೆ, ಅಣ್ಣ ತಮ್ಮನಿಗೆ ಹೊಡೆದ್ರೆ ಅವ್ನು ತಮ್ಮ ಕೋಪ ಮಾಡಿಕೊಂಡು, ಇಲ್ಲ ಅಪ್ಪನಿಗೆ ಚಾಕು ಹಾಕ್ತಾರೆ ಮಕ್ಕಳು. ಅವ್ರಿಗೆ ಯಾಕೆ ಚಾಕು ಹಾಕ್ತಾರೆ ಅಂದರೆ ಅವ್ರ ಮೈಂಡಲ್ಲಿ ಪಾಪ ಅವ್ರದ್ದೇ ಆದ ಒಂದು ಮೈಂಡ್ ಸೆಟ್ ಇರ್ತದೆ. ಇವ್ರ ಬುದ್ಧಿ ಹೇಳಿದ್ರೆ ಇವ್ರದ್ದು ಹೇಳಿದ್ದು ಸೆಟ್ ಆಗಲ್ಲ. ಅವಾಗ ಏನು ಮಾಡ್ತಾರೆ, ಇವ್ರದ್ದು ಯಾವ ಕಾಟ ಯಾವಾಗ ಬಯಸ್ಕೋಬೇಕು ಅಂದ್ಬಿಟ್ಟು ಎಷ್ಟೋ ಕಡೆ ಹಂಗಾಗಿದೆ. ಬರೀ ಒಂದು ಬ್ಯಾಂಕ್ ಹತ್ರ ವಾಚ್ಮ್ಯಾನು ನೀನು ಸರಿಯಾಗಿ ಡ್ಯೂಟಿಗೆ ಬರಲ್ಲ ಅಂತ ಕೇಳೋನಂತೆ. ಏನೋ ಟೈಮ್ ಸರಿಯಾಗಿ ಬಂದರೆ ತಾನೇ ಬ್ಯಾಂಕ್ನಲ್ಲಿ ಅವನು ನಿಂತ್ಕೊಂಡಿರ್ತಾನೆ ವಾಚ್ಮನು. ಅವರೆಲ್ಲ ಒಳಗಡೆ ಹೋಗ್ತಾರೆ ಕೆಲಸಗಾರರು. ಟೈಮ್ ಸರಿಯಾಗಿ ಹೋಗಿಲ್ಲ ಅಂದ್ರೆ ಅವ್ನು ಕೇಳಲೇಬೇಕು, ಅವ್ನು ಡ್ಯೂಟಿ ಪಾಪ ಅವ್ನು ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ಇಷ್ಟೊತ್ತಿಗೆ ಬರ್ತಾನೆ, ಇಷ್ಟೊತ್ತಿಗೆ ಹೋಗ್ತಾನೆ ಅಂತ ಹೇಳಲೇಬೇಕು. ಅವನು ಅಷ್ಟೇ ಹೇಳಿದ್ದಕ್ಕೆ ಇವನು ಕೋಪ ಬಂದು ವಾಚ್ಮನ್ಗೆ ಚಾಕು ಹಾಕಿದ್ದಾನೆ. ಇದೇ ಅವನೇ. ಆದರೆ ಮೋಸ್ಟ್ಲಿ ಅವನು ಹೇಳೋ ರೀತಿಯಲ್ಲಿ ಕರೆಕ್ಟಾಗಿ ಹೇಳಿಲ್ಲ ವಾಚ್ಮನ್. ಅದೇ ರೀತಿ ಸ್ಕೂಲುಗಳಲ್ಲಿ ಮಾಸ್ಟ್ರುಗಳಿಗೆ ಹಾಕಿದ್ದಾರೆ. ಮನೆಗಳಲ್ಲಿ ಹೆಂಡ್ತಿಗಳು ಗಂಡನ್ನೇ ಸಾಯಿಸಿದ್ದಾರೆ, ಗಂಡ ಅಂದರೂ ಹೆಂಡ್ತಿನೇ ಸಾಯಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಏನಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಸರಿಯಾಗಿ ಬುದ್ಧಿ ಹೇಳೋ ಕ್ರಮ ಸರಿಯಿಲ್ಲ. ಕ್ರಮ ಅಂದರೆ ಏನು ಹೇಳಿ, ಕೂಲಾಗಿ ಹೇಳಬೇಕು, ಹೇಳಿದ್ದು ಸರಿಯಾಗಿರಬೇಕು, ಬೇಡ 100 ಸಾರಿ ಹೇಳಬೇಕು.
ಒಂದು ಸಾರಿ 2 ಸಾರಿ ಹೇಳ್ಬಿಟ್ರೆ ಅವ್ರೇನು ಕಲ್ತ್ಬಿಡ್ತಾರಾ? ಕಲಿಯಲ್ಲ. 100 ಸಾರಿ ಹೇಳಿ, ನೀವೇ ಟೆನ್ಷನ್ ತಗೊಳ್ಳಿ, ಇದೊಂದು ಕರ್ಮ ನಮ್ಮದು ಅಂತ ತಿಳ್ಕೊಳ್ಳಿ. 100 ಸಾರಿ ಹೇಳ್ರಿ. ಯಾಕೆ ಬಡಿತೀರಾ ಅವ್ರನ್ನ? ಅವರು ಹೊಡೆದು ಮಂಡಿ ಆಗ್ಬಿಡ್ತಾರೆ. ಇನ್ನು ಆಗಲ್ಲೇನಮ್ಮ? ಇಲ್ಲ ಮನೆ ಬಿಟ್ಟು ಓಡಾಗ್ಬಿಟ್ರೆ ಏನು ಬಿಡ್ತಾರೆ? ಇರೋ ಒಬ್ಬನೋ ಇಬ್ಬನೋ ಮಗನೋ. ಆಮೇಲೆ ಏನು ಎಲ್ಲಿ ಹುಡ್ಕಾಡೋದು? ಇವಾಗೇನೋ ಈಸಿ, ಅವಾಗ ಮೊದಲಿನ್ನೂ ಕಷ್ಟ ಆಗ್ತಿತ್ತು ಹುಡುಕಕ್ಕೆ. ಅದಕ್ಕೆ ಎಲ್ಲರಲ್ಲೂ ದೇವರಿರ್ತಾನೆ. ಎಲ್ಲರಲ್ಲೂ ಗುರುಗಳು ಅಡುಗೆ ಮಾಡಬೇಕಾಗಲಿ, ಟೀ ಕಾಫಿ ಮಾಡಬೇಕಾಗಲಿ, ಪಲಾವ್ ಮಾಡಬೇಕಾಗಲಿ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾಗಲಿ, ಒಂದು ಪೂಜೆ ಮಾಡಬೇಕಾಗಲಿ, ಒಂದು ಕೆಲಸ ಮಾಡಬೇಕಾಗಲಿ, ಒಂದು ಮಾತಾಡಬೇಕಾಗಲಿ, ಅಥವಾ ಒಂದು ವಿದ್ಯೆ ಯಾವುದೋ ಆರ್ಟಿಸ್ಟ್ ಆಗಿರಲಿ, ಎಲ್ಲರಲ್ಲೂ ಗುರು ಇರ್ತಾನೆ. ಹೆಂಗಂದ್ರೆ ಅವ್ರೇನು ವಿದ್ಯೆ ಕಲ್ತಿರ್ತಾರೆ ಅದಕ್ಕೆ ಅವ್ರ ಗುರುವು, ಅವ್ರ ಶಿಷ್ಯರು ಇರ್ತಾರೆ, ಅವ್ರ ಅಭಿಮಾನಿಗಳಿರ್ತಾರೆ. ಅದಕ್ಕೆ ಎಲ್ಲರಲ್ಲೂ ಗುರು ಇರ್ತಾನೆ. ಇವತ್ತು ಗುರುಪೂರ್ಣಿಮೆ ಅಂದರೆ ಚಂದ್ರ ಭಗವಾನ ತುಂಬ ದೊಡ್ಡದಾಗಿ ಹತ್ರ ಇರ್ತಾನೆ. ಅವನ ಶಕ್ತಿ ಜಾಸ್ತಿ ಭೂಮಿಗೆ ಬರುತ್ತೆ. ಆದಷ್ಟು ಚಂದ್ರ ಭಗವಾನ ಬಂದಮೇಲೆ ನೀವೆಲ್ಲ ಆಚೆ ಕಡೆ ಮನೆ ಮೇಲೆ ಕೂತ್ಕೊಬಿಟ್ಟು ಧ್ಯಾನ ಮಾಡಿ, ನಿಮಗೆ ಆ ಶಕ್ತಿ ಬರುತ್ತೆ, ನಿಮ್ಮ ಬುದ್ಧಿ ಬೆಳುತ್ತೆ, ಅವನ ಆಶೀರ್ವಾದ ಸಿಗುತ್ತೆ. ಇದು ಗುರುಪೂರ್ಣಿಮೆ. ಈ ದಿನ ಏನು ಮಾಡ್ತಾರೆ, ಎಲ್ಲರಲ್ಲೂ ಗುರುಗಳೇ. ಬರೀ ಗಡ್ಡ ಬಿಟ್ಟು ಕಾವಿ ಬಟ್ಟೆ ಹಾಕೋಬಿಟ್ಟು ಇಲ್ಲಿ ಕೂತ್ಕೊಬಿಟ್ರೆ ಅವ್ರು ಮಾತ್ರ ಅಲ್ಲ, ನಿಮ್ಮಲ್ಲಿ ನಿಮ್ಮ ತಾಕತ್ತಿದೆ, ನೀವು ಕೂಡ ಗುರುಗಳೇ ಅಲ್ವಾ. ಅದು ಸ್ಥಾನ. ಯಾರಲ್ಲಿ ವಿದ್ಯೆ ಕಲಿಸುವ, ಕೆಲಸ ಕಲಿಸುವ ಯೋಗ್ಯತೆ ಇದೆ, ಅದು ಒಂದು ಗುರು. ಅದು ನಿಮ್ಮಲ್ಲೇ ಇದ್ದಾನೆ. ಒಬ್ಬ ಗುರು ನಿಮ್ಮಲ್ಲೇ ಇರ್ತಾನೆ. ಅವನೇ ನೀವೇ ಅವನು. ಅದಕ್ಕೆ ನೀವು ಯಾರಿಗಾದ್ರೂ ವಿದ್ಯೆ ಕಲಿಸಿ, ಅದನ್ನು ಒಳ್ಳೆಯ ಥರ ಕಲಿಸಿ, ಕೆಟ್ಟದ್ದು ಕಲಿಸ್ಬೇಡಿ. ಇಷ್ಟು ಮಾತ್ರ ಹೇಳ್ತಾ ನಾನು ಈ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಾಗರಾಜು, ನೀವೊಂದು 2 ನಿಮಿಷದಲ್ಲಿ ಮುಗಿಸ್ಬಿಡಿ. ಇವರ ಭಕ್ತರ ಅಭಿಮಾನಗಳೇ, ಈಗ ನೋಡಿ ಇಲ್ಲೇಪ ಏನಪ್ಪ ಅಂದರೆ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಭಾಗ 1 ಅಂತ ತಿಳ್ಕೊಳ್ಳಿ. ಶ್ರೀ ಗುರುಪೂರ್ಣಿಮೆ, ಗುಂಡಾಪುರ ಗುಡ್ಡ, ಗೌರಿಬಿದನೂರು. ಈ ಸ್ಥಳದಲ್ಲಿ ಓಂ ಶ್ರೀ ಶಕ್ತಿಮಾತ್ಮ ಜ್ಞಾನಮಂತ್ರ ಗುರುಕುಲದ ಟ್ರಸ್ಟ್ ವತಿಯಿಂದ ಇಲ್ಲಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮನ ಭಾಗ 1ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಾಗ 2ನ ಮುಂದೆ ನೋಡಿ, ಅಲ್ಲಿ ಏನೆಲ್ಲ ನಡೀತು ನೆಕ್ಸ್ಟು ಅನ್ನೋದು ನೀವು ತಿಳ್ಕೊಬೋದು. ಕಾರ್ಯಕ್ರಮ ಇದೊಂದು ಗುರುಪೂರ್ಣಿಮೆ ಕಾರ್ಯಕ್ರಮ. ನಿಮ್ಮೆಲ್ಲರ ಗುರುಗಳೇ, ಇವರೆಲ್ಲ ನಮ್ಮ ಗುರುಮಕ್ಕಳು, ದೀಕ್ಷೆ ತಗೊಂಡಿದ್ದಾರೆ. ಇದರಲ್ಲಿ 90%, 98% ದೀಕ್ಷೆ ತಗೊಂಡಿರೋರೇ ಇರೋದಿಲ್ಲ ಗುರುಮಕ್ಕಳು. ಇನ್ನು ಅದರ್ಸ್ ಬೇರೆಯವರೆಲ್ಲ ಈ ಕಡೆ ಇದ್ದಾರೆ. ಅವರೊಂದು ಫೋಟೋ ತಗೋಬೇಕಲ್ಲ ಗುರುಮಕ್ಕಳು. ಹಾಗೆ ಧರ್ಮಾಧಿಕಾರಿ ಅವ್ರ ಮುಂದಿನ ಭಾಗ ನೋಡಿ, ಗುರುಗಳ ಅಧ್ಯಕ್ಷರು, ಉಪಾಧ್ಯಕ್ಷರು. ಮುಂದಿನ ಭಾಗ ಇಲ್ಲಿ ಮುಗಿಸ್ತಾ ಇದ್ದೀನಿ. ಓಂ ಶಾಂತಿ. ಈ ಭಾಗ ದೊಡ್ಡದಾಗಬಾರ್ದು, ನಿಮಗೆ ಸಿಂಪಲ್ಲಾಗಿ ಚಿಕ್ಕದಾಗಿ ಅರ್ಥ ಆಗಲಿ ಅಂತ ಇದನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಶ್ರೀ ಗುರುಪೂರ್ಣಿಮೆ ಪ್ರಯುಕ್ತ ಗುರುವಿನ ಆಶೀರ್ವಾದ, ದೈವದ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಇಷ್ಟ ಆದ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.